ನಮಸ್ತೆ. ಪ್ರಪಂಚದ ಮನುಷ್ಯರೆಲ್ಲರ ಭಾಷೆ ಬೇರೆ ಆದರೂ ಕೂಡ ದುಃಖದ ಸಂದರ್ಭದೊಳಗಿದ್ದಾಗ ಪ್ರತಿಯೊಬ್ಬರ ಬಾಯಿಯಿಂದ ಹೊರಡೋ ಮಾತು ಏನಪ್ಪ, ಏನನ್ನು ನಿವೇದಿಸ್ಕೊಳ್ತದೆ ಜೀವ ಅಂತಂದರೆ, ನನಗೆ ಯಾಕೆ ಇಂಥ ಕಷ್ಟಗಳು, ನನಗೆ ಯಾಕೆ ಇಂಥ ದುಃಖ, ನನಗೆ ಯಾಕೆ ಈ ಶಿಕ್ಷೆ ಅನ್ನೋ ಮಾತು ಪ್ರತಿಯೊಂದು ಜೀವಿಯಿಂದ ಬಂದೇ ಬರ್ತದೆ. ಜಗತ್ತಿನ ಯಾವುದೇ ಜೀವಿ ಆಗಿದ್ದರೂ ಕೂಡ ಅಂದರೆ ಮನುಷ್ಯ ಜೀವಿ ಇದೇ ಮಾತನ್ನು ಹೇಳ್ತಾನೆ ದುಃಖದ ಸಂದರ್ಭದೊಳಗೆ. ಹೀಗೆಲ್ಲ ಭಾವನೆಗಳನ್ನು, ಪ್ರಶ್ನೆಗಳನ್ನು ಮುಂದಿಟ್ಟಾಗೆಲ್ಲ ಗೌತಮ್ ಬುದ್ಧನ ಅನುಯಾಯಿಗಳು ಒಂದು ಕತೆ ಹೇಳ್ತಿದ್ರು ಬಂದವರಿಗೆ. ದುಃಖಭರಿತವಾಗಿ ವೇದನಾಪೂರಿತರಾಗಿ ನಿವೇದನೆ ಮಾಡ್ಕೊಳಕ್ಕೆ ಬರ್ತಾರಲ್ಲ, ಅಂಥ ಭಕ್ತರಿಗೆ ಗೌತಮ ಬುದ್ಧ ಈ ಕತೆ ಹೇಳ್ತಾ ಇದ್ರು. ಯಾವ ಕಥೆ? ಒಂದು ಊರೊಳಗೆ ಒಬ್ಬ ಬಾಲಕ ಆಟ ಆಡ್ತಾ ಆಡ್ತಾ ಒಂದು ಕೆರೆ ಏರಿ ಮೇಲೆ ಹೋಗ್ತಾನೆ. ಕೆರೆ ತುಂಬಿತ್ತು, ಈತ ಹೋಗಿ ದಡದಲ್ಲಿ ನಿಂತ್ಕೋತಾನೆ. ಆ ದಡದೊಳಗೆ ಅಂದರೆ ಕೆರೆ ಒಳಗೇ ಒಂದು ಮೊಸಳೆ ಬಲೆಯೊಳಗೆ ಸಿಕ್ಕೊಂಡು ಬಿದ್ದು ಒದ್ದಾಡ್ತಾ ಇತ್ತು. ಅದು ಯಾರಾದರೂ ಬರ್ತಾರೇನೋ, ತನ್ನನ್ನು ರಕ್ಷಣೆ ಮಾಡ್ತಾರೇನೋ ಅಂತ ಕಾಯ್ತಾ ಇತ್ತು. ಈ ಹುಡುಗ ಬಂದ, ಅದು ನಿವೇದನೆ ಮಾಡೋಕ್ಕೆ ಶುರು ಮಾಡ್ತು. ಪಾಪ ಜೋರಾಗಿ ಗೋಳಾಡ್ತಾ, ನನ್ನನ್ನು ಬಿಡಿಸು ದಯವಿಟ್ಟು ಈ ಬಲೆಯಿಂದ, ನನ್ನನ್ನು ಯಾರೋ ಈ ಬಲೆಯೊಳಗೆ ಸಿಗಿಸ್ಬಿಟ್ಟಾರ, ಬಿಡಿಸು ಅಂಥೇಳಿ ಹುಡುಗನಿಗೆ ಅಂಗಲಾಚಿ ಬೇಡ್ಕೋತದ ಮೊಸಳೆ. ಹುಡುಗ ಜಾಣ, ಇಲ್ಲ, ಬಲೆಯಿಂದ ನಿನ್ನನ್ನು ಬಿಡಿಸಿದ್ರೆ ನೀನು ನನ್ನನ್ನು ತಿಂದು ಹಾಕ್ತೀಯ, ನಾನು ಆ ಕೆಲಸ ಮಾಡಲಾರೆ, ಆಗೋದಿಲ್ಲ ನನ್ನಿಂದ ಅಂತ ಖಂಡಿತವಾಗಿ ಹುಡುಗ ಹೇಳಿಬಿಡ್ತಾನೆ. ಸತ್ಯವಾಗಲೂ ನಾನು ನಿನ್ನನ್ನು ತಿನ್ನೋದಿಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ, ನಿನಗೆ ವಚನ ಕೊಡ್ತೀನಿ, ದಯವಿಟ್ಟು ನನ್ನನ್ನು ಬಲೆಯಿಂದ ಬಿಡಿಸು ಅಂಥೇಳಿ ಮೊಸಳೆ ಕಣ್ಣೀರು ಹಾಕೋಕೆ ಶುರು ಮಾಡ್ತದೆ. ಪಾಪ ಮೊಸಳೆ ಕಣ್ಣೀರನ್ನು ನಂಬಬಾರ್ದು ಅನ್ಲಿಕ್ಕೆ ನೋಡ್ರಿ ಎಷ್ಟು ಪರ್ಫೆಕ್ಟ್ ಉದಾಹರಣೆ. ಮೊಸಳೆ ಕಣ್ಣೀರಿಗೆ ಕರಗದಂಥ ಹುಡುಗ ಸಾವಧಾನವಾಗಿ ಬಲೆಯನ್ನು ಅಂದರೆ ಬಿಚ್ಚೋಕೆ ಶುರು ಮಾಡ್ತಾನೆ, ಕಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಕಟ್ ಮಾಡ್ತಾ 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 ಮೊಸಳೆ ತಲೆ ಮೊದಲು ಆಚೆ ಬಂತು. ಬಾಲ ಮೈಯೆಲ್ಲ ಇನ್ನೂ ಬಲೆಯೊಳಗೆ ಇತ್ತು. ತಲೆ ಆಚೆ ಬಂದ ತಕ್ಷಣ ಮೂರ್ಖ ಮೊಸಳೆ ಏನು ಮಾಡಿಬಿಡ್ತದೆ, ಬಾಲಕನ ಕಾಲನ್ನು ಹಿಡಿದ್ಬಿಡ್ತದೆ. ತಿಂದುಬಿಡ್ತೀನಿ ನಾನು ನಿನ್ನನ್ನು, ನನಗೆ ಹಸಿವಾಗಿದೆ. ಬಾಲಕ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ, ಇದೆಂಥ ಅಪಚಾರ, ನೀನು ಹೇಳ್ದೆ ಇಲ್ಲ ತಿನ್ನೋದಿಲ್ಲ ಅಂಥೇಳಿ. ಇದೇ ಬದುಕು, ಹೀಗೆ ಇರೋದು ಬದುಕು, ನಾನು ಹಸಿವಾಗಿದೆ, ಈಗ ನನ್ನ ಹಸಿವು ನೀಗಬೇಕು, ನಿನ್ನನ್ನು ತಿಂತೀನಿ ಅಂತ ಮೊಸಳೆ ಹೇಳಿದ ಈ ಮಾತು ಬಾಲಕನ ಹೃದಯಕ್ಕೆ ಚುಚ್ಚಿಬಿಡ್ತು. ಇದೇ ಪ್ರಪಂಚ, ಇದೇ ಬದುಕು ಅಂತ ಹೇಳಿದಂಥ ಮೊಸಳೆಯ ಸಿದ್ಧಾಂತ ಮಗುವಿಗೆ ಅಂದರೆ ಬಾಲಕನಿಗೆ ಹಿಡಿಸ್ಲಿಲ್ಲ. ಇದು ಅಪಚಾರ, ದ್ರೋಹ, ನಂಬಿಕೆ ದ್ರೋಹ ಅಂಥೇಳಿ ಹುಡುಗ ಆ ಮರದ ಮೇಲೆ ಕೂತಂಥ ಪಕ್ಷಿಗಳತ್ತ ನೋಡ್ತಾ ಕೇಳ್ತಾನೆ, ಈ ಮೊಸಳೆ ಹೇಳೋ ಹಂಗೆ ಇದು ಪ್ರಪಂಚನ, ಇದು ಬದುಕಿನೊಳಗೆ ಹಿಂಗೆ ದ್ರೋಹ ಮಾಡ್ತಾರೇನೋ ನಂಬಿದವರಿಗೆ ನಂಬಿಸಿ ಅಂತ ಕೇಳಿದಾಗ ಅವು ಪಕ್ಷಿಗಳು ಕೂಡ ಹೌದು, ಹೀಗೆ ಇರ್ತದೆ ಪ್ರಪಂಚ, ಒಬ್ಬರನ್ನೊಬ್ಬರು ತಿಂದು ತುಳಿದು ಬದುಕೋದೇ ಪ್ರಪಂಚ ಅಂತ ಅವನು ಕೂಡ ಹೇಳ್ಬಿಡ್ತವೆ. ನಾವು ಅದಷ್ಟು ಜೋಪಾನವಾಗಿ ಗೂಡು ಕಟ್ಟಿ ಅದರಲ್ಲಿ ಮೊಟ್ಟೆಗಳನ್ನಿಟ್ಟು ಮರಿಗಳನ್ನು ಮಾಡ್ತೀವಿ. ಮೊಟ್ಟೆಗಳ ಮರಿ ಮಾಡಬೇಕಂತ ಅಂದ್ಕೊಂಡಿರ್ತೀವಿ. ಹಾವುಗಳು ಬಂದು ಎಲ್ಲ ಮೊಟ್ಟೆನ ತಿಂದುಬಿಡ್ತಾವಲ್ಲ, ಇಷ್ಟೇ ಪ್ರಪಂಚ, ಮತ್ತೇನೋ ಅಂದ್ಬಿಡ್ತಾವೆ ಪಕ್ಷಿಗಳು. ಅಲ್ಲೇ ಕೆರೆ ಏರಿ ಮೇಲೆ ಒಂದು ಕತ್ತೆ ಮೇಯ್ತಾ ಇರ್ತದೆ ಹುಲ್ಲನ್ನು. ಆ ಕತ್ತೆಗೂ ಕೇಳ್ತಾನೆ ಅವನು, ಈ ರೀತಿ ಮಾಡೋದು ಸರಿ ಏನು? ಕತ್ತೆನೂ ಹೇಳ್ತದೆ, ಹೌದು, ನಾನು ಯೌವನದೊಳಗೆ ಗಟ್ಟುಮುಟ್ಟಾಗಿದ್ದಾಗ ಅಗಸ ನನ್ನ ಮೇಲೆ ಮೂಟೆ ಮೂಟೆ ಬಟ್ಟೆಗಳನ್ನು ಹೇರ್ಕೊಂಡು ಹೋಗಿ ನಾನು ತನಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊತಿದ್ದ. ನನ್ನ ಮೈಯೊಳಗಿನ ಶಕ್ತಿ ಎಲ್ಲ ಸೋರೋ ತನಕ ಮಾಡಿಸ್ಕೊಂಡು ಈಗ ನನ್ನ ಮೈಯೊಳಗೆ ಬಲ ಇಲ್ಲ ಅಂದಾಗ ನನ್ನ ಹೊಡೆದು ಹೊರಗಟ್ಟಿಬಿಟ್ನಲ್ಲ, ಇದೇ ಬದುಕು ಅಂತ ಆ ಕತ್ತೆ ಸಹಿತ ನಕಾರಾತ್ಮಕವಾಗಿ ಹೇಳ್ಬಿಡ್ತವನಿಗೆ. ಈ ಮೊಸಳೆ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಇದೇ ಬದುಕು ಅಂತ ಕತ್ತೆ ಹೇಳಿದಾಗ ನಿರಾಶೆಗೊಂಡಂಥ ಹುಡುಗ ಈ ಅನಿಸಿಕೆಯನ್ನು ಆತನಿಗೆ ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇವ್ರು ಹೇಳೋದು ಒಪ್ಕೊಳ್ಳೋಕ್ಕಾಗ್ತಾಯಿಲ್ಲ. ಮೊಸಳೆ ಬಾಯಿಯೊಳಗೆ ಹೋಗ್ತಾ ಇದ್ದಾನೆ. ಕ್ರಮೇಣ ಈತ ನಿಧಾನವಾಗಿ ಅಲ್ಲೊಂದು ನವಿಲು ಹಾರಿ ಬಂತು ಕೆರೆ ಏರಿ ಮೇಲೆ. ಹುಡುಗನಿಗೆ ಸ್ವಲ್ಪ ಪ್ರಾಣ ಬಂತು. ನವಿಲಿಗೆ ಕೇಳ್ತಾ ಇದ್ದ, ನೋಡು ಈ ಮೊಸಳೆ ಹಿಂಗೆ ಮಾಡ್ತಾ ಇದೆ, ನನಗೆ ಇದು ಪ್ರಪಂಚ ಇದು ಅಂತ ಹೇಳ್ತಾ ಇದೆ, ನನಗೆ ತಿಂತಾ ಇದೆ, ಇದು ಸರಿ ಏನು ಅಂತ ನವಿಲನ್ನು ಕೇಳಿದಾಗ ನವಿಲು, ನೀ ಏನು ಹೇಳ್ತಾ ಇದ್ದೀಯ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ, ಮೊಸಳೆ ನೀ ಹೇಳು, ಏನು ಈ ಹುಡುಗನ ಮಾತು ತಿಳಿತಾ ಇಲ್ಲ ನನಗೆ ಅಂತ ಹೇಳಿ ನವಿಲು ಕೇಳ್ತದೆ ಏನು ಮೊಸಳೆಗೆ.
ಮೊಸಳೆ ಏನೋ ಅಂದರೆ ಬಾಯಿಯೊಳಗೆ ಕಚ್ಕೊಂಡೇ ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತದೆ. ಅವಾಗ ನವಿಲು ಹೇಳ್ತದೆ, ನೀನು ಆ ಹುಡುಗನ ಬಾಯಿಯೊಳಗೆ ಕಚ್ಕೊಂಡೇ ಹೇಳಿದ್ರೆ ನನಗೇನೋ ಅರ್ಥ ಆಗಲ್ಲ, ಆ ಹುಡುಗನ ಕಾಲನ್ನು ಬಿಡು, ಬಿಟ್ಟು ಹೇಳು ಸ್ಪಷ್ಟವಾಗಿ ಏನಾಯಿತು ಅಂತ ಹೇಳಿ. ಬಿಟ್ರೆ ಈತ ಓಡಿ ಹೋಗ್ತಾನೆ ಅಂಥದ್ದು ಮೊಸಳೆ. ಎಲ್ಲಿಗೆ ಓಡಿ ಹೋಗ್ತಾನೆ ಅವನು? ಅವನು ಓಡಿ ಹೋದರೆ ನಿನ್ನ ಬಾಲಿಲ್ಲೇನು, ನಿನ್ನ ಬಾಯಿಯೊಳಗೆ ಏನು ಶಕ್ತಿ ಅದು, ಬಾಲಿನಿಂದ ಹೊಡೆದು ಸಾಯಿಸ್ಬಿಡು ಅವನನ್ನು, ಆಮೇಲೆ ಬಿಟ್ಬಿಡು ಅವನನ್ನು ಅಂಥೇಳಿ ನವಿಲು ಮೋಟಿವೇಟ್ ಮಾಡಿಬಿಡ್ತದೆ ಮೊಸಳೆಗೆ. ಮೂರ್ಖ ಮೊಸಳೆ ನಂಬಿ ಬಿಡ್ತದೆ ನವಿಲಿನ ಮಾತನ್ನು. ಬಾಲಕನ ಕಾಲನ್ನು ಬಿಟ್ಟು ಹೇಳೋಕ್ಕೆ ನೋಡ್ತದೆ. ಬಾಲಕನಿಗೆ ಹೇಳ್ತದೆ ನವಿಲು, ಓಡು, ಒಂದು ಕ್ಷಣನೂ ಹಿಂತಿರುಗಿ ನೋಡಬೇಡ, ಓಡಿ ಹೋಗು ನೀನು ಅಂತ ನವಿಲು ಹೇಳಿದ ತಕ್ಷಣ ಬಾಲಕ ಹಿಂತಿರುಗಿ ನೋಡ್ದೇ ಓಡಿ 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 ಹೋಗಿ ಊರವ್ರಿಗೆ ಕರ್ಕೊಂಡು ಬರ್ತದೆ. ಮೊಸಳೆ ಪೆಚ್ಚಾಗಿ ಕೂತಿರ್ತದೆ. ಅದಕ್ಕೆ ಆಮೇಲೆ ಅರಿವಾಗ್ತದೆ, ತಾನು ಇನ್ನೂ ಬಲಿಯೊಳಗೆ ಇದ್ದೀನಿ, ನನ್ನ ಮೈ ಇಡೀ ಪೂರ್ತಿ ಬಲಿಯೊಳಗೆ, ನಾನು ಬಾಲ ಹತ್ತಿ ಹೊಡಿಬೇಕಂತದೆ, ಬಾಲ ಬಲಿಯೊಳಗೆ ಸಿಕ್ಕೊಂಬಿದ್ದದು. ನಾನು ಎಂಥ ಮೂರ್ಖತನ ಮಾಡಿಬಿಟ್ನಲ್ಲ ಅಂಥೇಳಿ ಮೊಸಳೆ ಪೆಚ್ಚಾಗ್ತದೆ. ಅಷ್ಟೊತ್ತಿಗೆ ಹುಡುಗ ಊರನ್ನ ಜನರಿಗೆಲ್ಲ ಕರ್ಕೊಂಡು ಬಂದು ಆ ಮೊಸಳೆಯನ್ನು ಹೊಡಿಸಿ ಸಾಯಿಸಿಬಿಡ್ತಾನೆ. ಹುಡುಗ ನವಿಲಿಗೆ ಕೃತಜ್ಞತೆ ಹೇಳ್ತಾನೆ. ಹುಡುಗನ ಜೊತೆ ಊರವ್ರ ಜೊತೆ ಊರಾಗಿನ ನಾಯಿ ಒಂದು ಬಂದಿರ್ತದೆ. ಈ ನವಿಲನ್ನು ನೋಡಿದಂಥ ನಾಯಿ ಹಾರಿ ಹೋಗಿ ನವಿಲನ್ನು ಹಿಡಿದು ತಿಂದುಬಿಡ್ತದೆ ಬಾಲಕನ ಕಣ್ಣು ಮುಂದೆನೇ. ಅಯ್ಯೋ, ಇದೇ ಪ್ರಪಂಚ, ನವಿಲು ನನಗದೆಂಥ ಉಪಕಾರ ಮಾಡಿತ್ತು, ನಾನು ತೊಗೊಂಡು ಬಂದಂಥ ನಾಯಿನೇ ನವಿಲನ್ನು ತಿಂದುಬಿಡ್ತಲ್ಲ. ಹೌದು, ಮೊಸಳೆ ಹೇಳಿದ್ದೆ ಸರಿ, ಇದೇ ಪ್ರಪಂಚ ಅಂತ ಬಾಲಕನ ಕಣ್ಣಿಗೆ ಅರಿವು ಬಂದಿತ್ತು, ಮನಸ್ಸಿಗೆ ಕಣ್ಣು ತೆರೆದಿತ್ತು. ಬಾಲಕ ಒಪ್ಕೊಂಡಿದ್ದ ಈ ಸಿದ್ಧಾಂತವನ್ನು. ಹೌದು, ಒಬ್ಬರನ್ನೊಬ್ಬರು ಕೊಂದು ತಿಂದು ಬದುಕೋದೇ ಪ್ರಪಂಚ ಅನ್ನೋ ಅರಿವಾಗಿತ್ತು ಅವನಿಗೆ. ಬದುಕಿನೊಳಗೆ ನಡೆಯುವಂಥ ಅನೇಕ ವಿಷಯಗಳು ನಮಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಈ ಗೌತಮ ಬುದ್ಧನ ಉಪದೇಶ ಎಲ್ಲರಿಗೂ ಹಿಡಿಸ್ತಿತ್ತು ಆವಾಗ. ಹೌದು, ಬದುಕಿನೊಳಗೆ ಸಾಕಷ್ಟು ಘಟನೆಗಳು, ವಿಷಯಗಳು ಸಂಭವಿಸ್ತವೆ. ನಾವು ಎಲ್ಲದಕ್ಕೂ ಉತ್ತರ ಕಂಡುಕೊಳ್ಳೋಕ್ಕಾಗ್ದೇ ಕೆಲವೊಂದು ಸತಿ ಯಾಮಾರು ಬಿಡ್ತೀವಿ, ಕೆಲವೊಂದು ಸತಿ ದುಃಖ ಅನುಭವಿಸ್ತೀವಿ, ಮೋಸ ಹೋಗ್ತೀವಿ, ನಂಬಿಕೆ ದ್ರೋಹ ಅನುಭವಿಸ್ತೀವಿ. ಜೀವವನ್ನೇ ಕಳ್ಕೋಬೇಕು ಅನ್ನೋ ಮಟ್ಟಕ್ಕೆ ಜೀವನವನ್ನು ನಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ಒದ್ದಾಡಿಸಾಯ್ತೀವಲ್ಲ. ಅದಕ್ಕೆ ಏನು ಬರ್ತದೆ ಅದನ್ನು ನಾವು ಸ್ವಲ್ಪ ಸಕಾರಾತ್ಮಕವಾಗಿ ತಗೊಳ್ಳೋದನ್ನು ಕಲಿಬೇಕು. ಟೇಕ್ ಇಟ್ ಈಸಿ ಪಾಲಿಸಿ ಭಾಳ ಒಳ್ಳೆಯದೇ, ಆದರೆ ಎಲ್ಲರಿಗೂ ಅದು ಎಲ್ಲ ಕಾಲಕ್ಕೂ ಸಾಧ್ಯ ಆಗಲಿಕ್ಕಿಲ್ಲ. ಆದರೂ ಇರಬೇಕು. ಟೇಕ್ ಇಟ್ ಈಸಿ, ಪಾಸ್ಟ್ ಈಸ್ ಪಾಸ್ಟ್. ಆ ಕ್ಷಣಕ್ಕೆ ಏನು ಬೇಕೋ ಆ ಚಾತುರ್ಯವನ್ನು ಬಳಸ್ಕೊಂಡು ಸ್ವರಕ್ಷಣೆ ಬಹಳ ಒಳ್ಳೆಯದು. ಬರೀ ಸ್ವರಕ್ಷಣೆಗೋಸ್ಕರ ಇನ್ನೊಬ್ಬರನ್ನು ತೊಂದರೆಗೀಡು ಮಾಡಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ದ್ರೋಹ ಮಾಡಬಾರ್ದು. ನಂಬಿದವರನ್ನು ದ್ರೋಹ ಮಾಡೋದು ಮಹಾಪಾಪ ಅಂಥೇಳಿ ನಮ್ಮ ಪುರಾಣ ಇತಿಹಾಸಗಳು ಹೇಳ್ತಾವೆ. ಅದರಿಂದ ಬದುಕಬೇಕು, ಸರಳವಾಗಿ ಬಂದಂತೆ ಸ್ವೀಕಾರ ಮಾಡಿ.